ಈ ವಿಡಿಯೋದಲ್ಲಿ ನಾನು ಕೆಸೆಟ್ 2021 ರೀಸನಿಂಗ್ ಲೆಟರ್ ಸೀರೀಸ್ ನಲ್ಲಿ ಕೇಳಲಾದ ಪ್ರಶ್ನೆಯನ್ನ ಚರ್ಚಿಸಲಿದ್ದೇನೆ. ಪ್ರಶ್ನೆ ನೋಡಿ. ಇನ್ ಅ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ shoot has been coded as 21 10 17 17 22. How will you code TELLY in the same code language? ಕನ್ನಡದಲ್ಲಿ ಪ್ರಶ್ನೆ ನೋಡಿ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ SHOOT ಎಂಬುದನ್ನ 21 10 17 17 22 ಎಂದು ಸೂಚಿಸಲಾಗಿದೆ. ನೀವು ಈ ಟ್ಯಾಲಿ TELLY ಎಂಬುದನ್ನ ಅದೇ ಸಂಕೇತ ಭಾಷೆಯಲ್ಲಿ ಹೇಗೆ ಸಂಕೇತಿಸುವಿರಿ ಅಂತ ಕೇಳಾರ. ಬರ್ಕೊಳ್ಳೋಣ ಅದನ್ನ ಏನ್ ಕೊಟ್ರಂತ ನೋಡಿ. SHOOT ನ 21 10 17 17 22 ಅಂತ ಬರ್ದಾರ. ನಮ್ಗ್ ಗೊತ್ತು ಎಸ್ 15ನೇ ಅಕ್ಷರ ಬರುತ್ತ. ನಮ್ಗ್ ಗೊತ್ತು ಅಂತಂದ್ರ, ಗೊತ್ತಿಲ್ಲ ಅಂದ್ರ ಹಿಂದಿನ ವಿಡಿಯೋ ನೋಡ್ರಿ, ಒಂದ್ ಐಡಿಯಾ ಬರುತ್ತೆ ನಿಮ್ಗೆ. A to Z ಸ್ವಲ್ಪ ಯಾವ್ಯಾವ ಲೆಟರ್ ಎಷ್ಟೆಷ್ಟನೇ ಅಕ್ಷರ, ಪೊಸಿಷನ್ ಆಫ್ ಲೆಟರ್ ಸ್ವಲ್ಪ ಗೊತ್ತಿದ್ರ ಈ ತರ ಲೆಟರ್ ಸೀರೀಸ್ ನ ಸಾಲ್ವ್ ಮಾಡೋದು ಈಸಿ ಆಗಿರತ್ತ. ನಾ ಪ್ರತಿ ಎಲ್ಲಾ ವರ್ಷದ ಕ್ವಶನ್ ಸಾಲ್ವ್ ಮಾಡೀನಿ. ಈಗ 2013ರಿಂದ 2021 ಕೆಸೆಟ್ ಎಲ್ಲಾ ಪರೀಕ್ಷೆಯ ಪ್ರಶ್ನೆಗಳನ್ನು ಸಾಲ್ವ್ ಮಾಡೀನಿ. ನೋಡಿಲ್ಲ ಅಂದ್ರೆ ಒಂದ್ ಸೈಡ್ ನೋಡಿ, ಐಡಿಯಾ ಬರುತ್ತೆ. ಈ ಲೆಟರ್ ಸೀರೀಸ್ ಮೇಲೆ ಪ್ರತಿ ವರ್ಷನೂ ಒಂದೊಂದು ಕ್ವಶನ್ ಬಂದೇ ಬಂದೈತಿ. H 8ನೇ ಅಕ್ಷರ, O 15ನೇ ಅಕ್ಷರ, ಇದು 20ನೇ ಅಕ್ಷರ. ನೋಡ್ರಿ ಏನೇನಾಗೈತೆ ಅಂದ್ರ 19 21 ಎರಡೆರಡು ಜಾಸ್ತಿ ಆಗ್ತಾ ಹೋಗೈತಿ ಇಲ್ಲಿ. ಅಂದ್ರ ನಿಜವಾದ ಪೊಸಿಷನ್ ಇದು. ಅವ್ರೇನ್ ಮಾಡ್ಯಾರ, ಎರಡು ಜಾಸ್ತಿ ಮಾಡ್ಯಾರ. ಅದೇ ತರ ಈಗ ನಾವು TELLY ಏನ್ ಬರುತ್ತ ಅಂತ ನೋಡೋಣ. ಇದು ಗೊತ್ತೈತಿ ನಮ್ಗ. 20 ಅಲ್ಲೇ ಪೊಸಿಷನ್ ಲೆಟರ್ 20, E ಅಂದ್ರ 5, ಇದು 12ನೇ ಅಕ್ಷರ, ಇದು 12, ಇದು 25. ನೋಡ್ರಿ 20 ಅಂದ್ರ 22 ಬರ್ಬೇಕು, 5 ಅಂದ್ರ 7, ಇದು 12 ಅಂದ್ರ 14 14, Z ನೆಕ್ಸ್ಟ್ A ಬರ್ಬೇಕು. A ಅಂತಂತಂದ್ರ 1ನೇ ಅಕ್ಷರ, 1. ನೋಡ್ರಿ ಎಲ್ಲೆಲ್ಲೈತಿ, ಫಸ್ಟ್ 22 ಎಲ್ಲೈತಿ, 22 ಇಲ್ಲೈತಿ, ಇಲ್ಲೈತಿ. 3 22 ಐತಿ, ಒಂದ್ರೊಳಗೆ ಇಲ್ಲ ಅಂದ್ರೆ ತೆಗೆದು ಬಿಡಿ. 2ನೇ ಅಕ್ಷರ 7 ಇರ್ಬೇಕು, 7 2ರೊಳಗೆ ಐತಿ, ಈ ಅಕ್ಷರ ಅಲ್ಲ, ಇದನ್ನ ತೆಗೆದು ಬಿಡಿ. ನೆಕ್ಸ್ಟ್ 14 14 ಇರ್ಬೇಕು, 14 14 ಇಲ್ಲೈತಿ, 14 14 ಎಲ್ಲೈತಿ, 7 7 14 14 27. ಅವ್ರು 27 ಕೊಟ್ಬಿಟ್ರ, ತೊಂದ್ರೆ ಇಲ್ಲ, 27 ಕೊಟ್ರ. ಇದು ಸರಿ ಇದೆ. ಡಿ, ಉತ್ತರ ಡಿ. ಈಗ ಒಂದು ಪ್ರಶ್ನೆ ನೋಡಿ. ಕೆಸೆಟ್ 2023 ಕೇಳಿರೋ ಪ್ರಶ್ನೆ. ಇದಕ್ಕೆ ಉತ್ತರ ಏನ್ ಬರುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ.